ಕಾರು ಮತ್ತು ಬೈಕ್ ಖರೀದಿ ಆಸೆ ಇಂದಿಗೆ ಬಿಟ್ಟು ಬಿಡಿ. ಕಾರು ಬೈಕ್ ಬೆಲೆ ಗಗನಕ್ಕೆ ಏರಿದು ಹೊಸ ರೂಲ್ಸ್. ಕಾರು ಬೈಕ್ ಖರೀದಿ ಮಾಡಬೇಕು ಅನ್ನುವಂತ ಆಸೆ ಇದ್ದವರು ಸ್ವಲ್ಪ ಹಿಂದಕ್ಕೆ ಹೆಜ್ಜೆ ಇಡಬೇಕು. ಕಾರು ಬೈಕ್ ಬೆಲೆ ಗಗನಕ್ಕೆ ಹೊಸ ರೂಲ್ಸ್ ಬಂದಿದೆ. ಸಾರಿಗೆ ಲೋಕದಲ್ಲಿ ಬದಲಾವಣೆ. BS5 ಟಫ್ ರೂಲ್ಸ್. ಇನ್ನು ಮುಂದೆ BS5 ವೆಹಿಕಲ್ ಬೆಲೆ ಕೇಳಿದ್ರೆ ತಲೆ ತಿರುಗುತ್ತೆ. ಮುಂದಿನ ದಿನಗಳಲ್ಲಿ ವಾಹನಗಳ ಬೆಲೆ ಇನ್ನಷ್ಟು ದುಬಾರಿ. ಭಾರತೀಯ ಆಟೋಮೊಬೈಲ್ ಜಗತ್ತಿನಲ್ಲಿ ದೊಡ್ಡ ಬಿರುಗಾಳಿ ಇದು. ಇನ್ನು ಮುಂದೆ ವಾಹನಗಳ ಸ್ವರೂಪವೇ ಸಂಪೂರ್ಣ ಬದಲು. ವಾಯು ಮಾಲಿನ್ಯ ವಾಹನಗಳ ಮೇಲೆ ಕೇಂದ್ರದ ಬ್ರಹ್ಮಾಸ್ತ್ರ. ಭಾರತ ಸ್ಟೇಜ್ 6 ಸಾಕು. ಇನ್ನು ಮುಂದೆ BS7 ಇಂಜಿನ್ ಕಡ್ಡಾಯ. BS7 ಇಂಜಿನ್ ಕಡ್ಡಾಯ ಮಾಡೋಕೆ ಮೋದಿ ಸರ್ಕಾರ ಪ್ಲಾನ್ ಅನ್ನು ರೂಪಿಸಿಕೊಂಡಿದೆ. ಕಾರು ಮತ್ತು ಬೈಕ್ ಖರೀದಿ ಮಾಡಬೇಕಂದವರಿಗೆ ಹೊಸ ರೂಲ್ಸ್ ಅನ್ವಯ ಆಗುತ್ತೆ. ಬೆಲೆ ಕೂಡ ಗಗನಕ್ಕೆ ಏರಿರುವಂತದ್ದು. ಕಾರು ಬೈಕ್ ಖರೀದಿ ಮಾಡೋರಿಗೆ ಕೊಂಚ ಹೊರೆ. ಸಾರಿಗೆ ಲೋಕದಲ್ಲಿ ಬದಲಾವಣೆ ಆಗುತ್ತೆ. BS7 ಟಫ್ ರೂಲ್ಸ್. ಇನ್ನು ಮುಂದೆ BS7 ವೆಹಿಕಲ್ ಬೆಲೆ ಕೇಳಿದ್ರೆ ತಲೆ ತಿರುಗುವಂತ ರೀತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ವಾಹನಗಳ ಬೆಲೆ ಇನ್ನಷ್ಟು ದುಬಾರಿ ಆಗುವಂಥದ್ದು. ಭಾರತೀಯ ಆಟೋಮೊಬೈಲ್ ಜಗತ್ತಿನಲ್ಲಿ ದೊಡ್ಡ ಬಿರುಗಾಳಿ. ಭಾರತೀಯ ಆಟೋಮೊಬೈಲ್ ಇನ್ನು ಮುಂದೆ ವಾಹನಗಳ ಸ್ವರೂಪವೇ ಸಂಪೂರ್ಣ ಬದಲಾಗಲಿದೆ. ವಾಯು ಮಾಲಿನ್ಯ ವಾಹನಗಳ ಬೆಲೆ ಮೇಲೆ ಕೇಂದ್ರದ ಬ್ರಹ್ಮಾಸ್ತ್ರವನ್ನ ಇಟ್ಟಿದೆ. ಭಾರತ ಸ್ಟೇಜ್ 6 ಸಾಕು. ಇನ್ನು ಮುಂದೆ BS7 ಇಂಜಿನ್ ಕಡ್ಡಾಯ. BS7 ಇಂಜಿನ್ ಕಡ್ಡಾಯ ಮಾಡೋಕೆ ಮೋದಿ ಸರ್ಕಾರ ಪ್ಲಾನ್ ಅನ್ನು ರೂಪಿಸಿಕೊಳ್ತಾ ಇದೆ. ನೋಡಿ, ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ ಒಂದು ಕರೆಯನ್ನ ಕೊಡ್ತಾರೆ. ಏನಂತ ಅಂದ್ರೆ, ದುಬಾರಿ ದುನಿಯಾ ಆಗ್ತಾ ಇದೆ. ವಾಹನಗಳ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂಥದ್ದು. ಆದಷ್ಟು ಎಲ್ಲ ವೆಹಿಕಲ್ಗಳ ಬದಲಾವಣೆ ಬಳಕೆ ಮಾಡೋದಕ್ಕಿಂತ ಎಷ್ಟು ಅವಶ್ಯಕತೆ ಇದ್ದಷ್ಟು ಮಾತ್ರ ಬಳಕೆ ಮಾಡಿ. ಇನ್ನು ಬಂಗಾರದ ಬೆಲೆ ಹೆಚ್ಚಾಗಿದ್ದರಿಂದ ಖರೀದಿ ವಿಚಾರದಲ್ಲೂ ಕೂಡ ಒಂದಿಷ್ಟು ಕರೆಯನ್ನ ಕೊಟ್ಟಿದ್ರು. ಇದೀಗ ವೆಹಿಕಲ್ ಅಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಈಗ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ. ಕಡಿಮೆ ಅಂತ ಅಂದ್ರೆ ವಾಹನಗಳ ರೇಟು ಲಕ್ಷನೇ ಇರೋದು. ಬಟ್ ಶ್ರೀಮಂತರಿಗೆ, ಒಂದಿಷ್ಟು ರಿಚ್ ಪೀಪಲ್ಗಳಿಗೆ ಅದು ಓಕೆ ಅನ್ನುವಂಥ ರೀತಿಯಲ್ಲಿ ಇರುತ್ತೆ. ಬೆಲೆ ಇದೆ, ಕೈಗೆಟುಕುವ ಬೆಲೆಯಲ್ಲಿ ಇದಾವೆ ಅಂತ ಅಂದಾಗ ಎಲ್ಲರೂ ಕೂಡ ಖರೀದಿಗೆ ಮುಂದಾಗ್ತಾರೆ. ಈಗಾಗಲೇ ವಾಯು ಮಾಲಿನ್ಯ ಹೆಚ್ಚು, ದೇಶದಲ್ಲಿ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇರುವಂಥದ್ದು. ಹೀಗಾಗಿ ಸ್ಟೇಜ್ 6 ಬಳಕೆ ಮಾಡಿ ಸಾಕು. ಇನ್ನು ಮುಂದೆ BS7 ಇಂಜಿನ್ ಅನ್ನ ಕಡ್ಡಾಯವಾಗಿ ಬಳಕೆ ಮಾಡಲೇಬೇಕು ಅನ್ನುವಂಥ ರೂಲ್ಸ್ ಅನ್ನ ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ. BS7 ಇಂಜಿನ್ ಬಳಕೆ ಅಂತ ಅಂದಾಗ ಸಾರಿಗೆ ವಿಚಾರದಲ್ಲಿ, ವಾಹನಗಳ ವಿಚಾರದಲ್ಲಿ ಅದೇ ರೇಟ್ ಇರೋದಿಲ್ಲ. ಬೆಲೆಗಳ ಬದಲಾವಣೆ ಆಗುತ್ತೆ. ಕೊಂಡ್ಕೊಳ್ಬೇಕು ಅನ್ನೋರು ಒಂಚೂರು ಹಿಂದೇಟನ್ನ ಹಾಕ್ತಾರೆ. ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಬೆಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೈಗೆಟುಕುವ ಬೆಲೆಯಲ್ಲಿದ್ದರೆ ಎಲ್ಲರೂ ಕೂಡ ಖರೀದಿ ಮಾಡ್ತಾರೆ, ಎಲ್ಲರೂ ಕೂಡ ಬಳಕೆ ಮಾಡುವಂಥದ್ದೇ. ಬಟ್ ಎಲ್ಲರೂ ಕೂಡ ಬಳಕೆ ಮಾಡಬಾರ್ದು ಅಂತ ಅಲ್ಲ. ಆಗ್ತಾ ಇರುವಂಥ ಹೆಚ್ಚಾಗಿ ನಡೀತಾ ಇರುವಂಥ ಹೆಚ್ಚಾಗಿ ಬಳಕೆ ಆಗ್ತಾ ಇರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹೆಚ್ಚಾಗಿ ಪ್ರಕೃತಿಯ ಮೇಲೆ ವಾಯು ಮಾಲಿನ್ಯದಲ್ಲಿ ಆಗ್ತಾ ಇದ್ದಂಥ ಬದಲಾವಣೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಖರೀದಿ ಮಾಡ್ಬೋದು. ಎಲ್ಲರೂ ಕೂಡ ಆಸೆ ಇರುತ್ತೆ, ಎಲ್ಲರೂ ಕೂಡ ಕೊಂಡ್ಕೊಳ್ಬೇಕು ಅನ್ನೋದಿರುತ್ತೆ. ದುಬಾರಿ ರೇಟ್ ಆಗಿತ್ತೆ ಅಂತ ಅಂದಾಗ ಇದು ನಮ್ಮ ಕೈಲಿ ಆಗುತ್ತಾ, ಈಗ ಸದ್ಯದ ಸ್ಥಿತಿಯಲ್ಲಿ ಇಲ್ಲ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಜನ ಯೋಚನೆ ಮಾಡೋಕ್ಕೆ ಮುಂದಾಗ್ತಾರೆ. ಅದ್ರ ಜೊತೆಗೆ ವಾಯು ಮಾಲಿನ್ಯವನ್ನು ತಡಿಬೇಕು ಅನ್ನೋದ್ರಲ್ಲಿ BS7 ಇಂಜಿನ್ ಅನ್ನ ಎಲ್ಲರೂ ಕೂಡ ಬಳಕೆ ಮಾಡಬೇಕು ಅನ್ನುವಂಥ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ.